ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಹ್ಯೂಜ್ ರ್ಯಾಲಿ ಫಾರ್ ಮಾರ್ಕೆಟ್ಸ್. ಇವತ್ತು ನಿಫ್ಟಿ 50 ಹಾಗೂ ಸೆನ್ಸೆಕ್ಸ್ ಇಂಡೆಕ್ಸು 3% ಜಾಸ್ತಿ ಮೇಲೋಯಿತು ಹಾಗೂ ಹೊಸ ಲೈಫ್ ಟೈಮ್ ಹೈ ಟಚ್ ಆಯಿತು. ಇದು ಆ್ಯಕ್ಚುಲಿ ಪಾಸಿಟಿವ್ ರಿಯಾಕ್ಷನ್ ಟು ದ ಎಕ್ಸಿಟ್ ಪೋಲ್ಸು ಹಾಗೂ GDP ಫಿಗರ್ಸು ಚೆನ್ನಾಗಿ ಬಂದಿತ್ತಂತ ಫ್ರೈಡೇ ನಾನು ಹೇಳಿದೆ. ಎಲ್ಲ ಸೆಕ್ಟರ್ಸು ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಎಷ್ಟೋ ಇಂಡಿವಿಜುವಲ್ ಸ್ಟಾಕ್ಸು 2-5% ಅಪ್ ಆಯಿತು ಇವತ್ತು. ನ್ಯೂಸ್ ನಂಬರ್ 2, ಅದಾನಿ ಗ್ರೂಪ್ ಸ್ಟಾಕ್ಸ್ ಕಂಟಿನ್ಯೂ ಟು ರ್ಯಾಲಿ. ಮೊನ್ನೆ ಶುಕ್ರವಾರನೂ ಅದಾನಿ ಗ್ರೂಪ್ ಸ್ಟಾಕ್ಸು ಚೆನ್ನಾಗಿ ರ್ಯಾಲಿ ಆಗಿತ್ತು. ಇವತ್ತು ಆ ರ್ಯಾಲಿ ಕಂಟಿನ್ಯೂ ಆಗಿದೆ. ಯಾಕಂದರೆ NDA ಗೌರ್ಮೆಂಟ್ ಬರ್ತದಂತ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಇದೆ ಹಾಗೂ ಅದರಿಂದ ಅದಾನಿ ಗ್ರೂಪ್ ಸ್ಟಾಕ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅದಾನಿ ಪವರು 16% ಅಪ್ಪು, ಅದಾನಿ ಪೋರ್ಟ್ಸ್ 10% ಅಪ್ಪು, ಅದಾನಿ ಟೋಟಲ್ ಗ್ಯಾಸ್ 8% ಅಪ್ಪು, ಅದಾನಿ ಎನರ್ಜಿ ಸೊಲ್ಯೂಷನ್ಸ್ 9% ಅಪ್ಪು, ಅದಾನಿ ಎಂಟರ್ಪ್ರೈಸಸ್ 7% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 7% ಅಪ್ಪು ಹಾಗೂ ಬೇರೆ ಅದಾನಿ ಗ್ರೂಪ್ ಸ್ಟಾಕ್ಸು 3-6% ಅಪ್ ಆಯಿತು ಇವತ್ತು. ಅದಾನಿ ಗ್ರೂಪದ ಮಾರ್ಕೆಟ್ ಕ್ಯಾಪು ಲಾಸ್ಟ್ 2 ಟ್ರೇಡಿಂಗ್ ಡೇಸಿಂದ ಫ್ರೈಡೇ ಹಾಗೂ ಇವತ್ತು ಅಪ್ರಾಕ್ಸಿಮೇಟ್ಲಿ ಟೋಟಲ್ ಆಗಿ 2.7 lakh crores ಜಾಸ್ತಿ ಆಗಿದೆ. ನ್ಯೂಸ್ ನಂಬರ್ 3, SBI 7th ಕಂಪ್ನಿ ಟು ಕ್ರಾಸ್ 8 lakh crore ಮಾರ್ಕೆಟ್ ಕ್ಯಾಪ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಳ್ಳೆ ರ್ಯಾಲಿ ಆಯಿತು ಇವತ್ತು ಹಾಗೂ 7th ಕಂಪ್ನಿ ಆಗಿದೆ. 8 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಕ್ರಾಸ್ ಆಗೋದು. ಇವತ್ತು SBIದು ಹೊಸ ಹೈ ಟಚ್ ಆಯಿತು, 912 rupees per ಶೇರು ಹಾಗೂ ಇದು ಬೆಸ್ಟ್ ಡೇ ಫಾರ್ ದ ಸ್ಟಾಕ್ ಸಿನ್ಸ್ ಸೆಪ್ಟೆಂಬರ್ 2021. SBI ಶೇರ್ ಪ್ರೈಸ್ ಈ ವರ್ಷ ಇಲ್ಲಿವರೆಗೆ 40% ಮೇಲೋಗಿದೆ. ಇದರ ಮುಂಚೆ ರಿಲಯನ್ಸ್ ಇಂಡಸ್ಟ್ರೀಸ್, TCS, HDFC ಬ್ಯಾಂಕ್, ಭಾರತಿ ಏರ್ಟೆಲ್, ಇನ್ಫೋಸಿಸ್, ICICI ಬ್ಯಾಂಕು ಮುಂಚೆ 8 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪು ಟಚ್ ಆಗಿದೆ. ನ್ಯೂಸ್ ನಂಬರ್ 4, ರೆಕಾರ್ಡ್ ವೋಟಿಂಗ್ ಇನ್ ದಿಸ್ ಎಲೆಕ್ಷನ್ಸ್. ವೋಟ್ ಕೌಂಟಿಂಗ್ ಮಾಡೋ ಒಂದು ದಿವಸ ಮುಂಚೆ ಚೀಫ್ ಎಲೆಕ್ಷನ್ ಕಮಿಷನರ್ ರಾಜೀವ್ ಕುಮಾರ್ ಅವರು ಇವತ್ತು ಅನೌನ್ಸ್ಮೆಂಟ್ ಕೊಟ್ಟರು. ವಿಮೆನ್ ವೋಟರ್ಸ್ ತುಂಬ ಜಾಸ್ತಿ ನಂಬರಲ್ಲಿ ವೋಟಿಂಗ್ ಮಾಡಿದ್ದಾರೆ ಈ ಎಲೆಕ್ಷನ್ಸಲ್ಲಿ ಅಂತ ಹಾಗೂ 31 ಕೋಟಿ ಮಹಿಳೆಯರು ಈ ವರ್ಷ ವೋಟಿಂಗ್ ಮಾಡಿದ್ದಾರೆ. ಟೋಟಲ್ಲು 64 ಕೋಟಿಗಿಂತ ಜಾಸ್ತಿ ವೋಟರ್ಸ್ ಇದ್ದರು. ಕಂಪೇರ್ ಟು 2019 ಟೋಟಲ್ ವೋಟರ್ಸ್ ಹಾಗೂ ವಿಮೆನ್ ವೋಟರ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಈ ಎಲ್ಲ ವೋಟರ್ಸ್ ಸೇರಿಸಿದರೆ ನಮ್ಮದು 1.5 ಟೈಮ್ಸು ಆಫ್ ಆಲ್ ದಿ ಅದರ್ G7 ಕಂಟ್ರೀಸು, US, UK, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಕೆನಡಾ ಅವ್ರದ್ದೆಲ್ಲ ಎಷ್ಟು ವೋಟರ್ಸ್ ಇದ್ದಾರೆ ಅದರದ್ದು ಇಂಟು 1.5 ಮಾಡಿದರೆ ನಮ್ಮ ವೋಟರ್ ಟೋಟಲ್ ಆಗುತ್ತೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. BSE ಲಿಸ್ಟೆಡ್ ಕಂಪ್ನೀಸದು ಇವತ್ತು ಹೊಸ ಮಾರ್ಕೆಟ್ ಕ್ಯಾಪ್ ಟಚ್ ಆಯಿತು, 424 lakh crores. ಯಾಕಂದರೆ ಒಳ್ಳೆ ರ್ಯಾಲಿ ಆಗಿದೆ. US ಬೇಸ್ಡ್ ಮನಿ ಮ್ಯಾನೇಜರ್ ಬ್ಯಾರಾನ್ ಅವರು ಹೇಳಿದ್ದಾರೆ ಅವರು ಸ್ವಿಗ್ಗಿದ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡ್ತಾ ಇದ್ದಾರೆ, $15.1 billion, ಅಂದರೆ ಅಪ್ರಾಕ್ಸಿಮೇಟ್ಲಿ 1.25 lakh crores. ಸ್ವಿಗ್ಗಿ ಈ ವರ್ಷ IPOನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹಾಗೂ ಅವರ ವ್ಯಾಲ್ಯೂಯೇಷನ್ 24% ಜಾಸ್ತಿ ಆಗಿದೆ ಕಂಪೇರ್ಡ್ ಟು ದ ಪ್ರೀವಿಯಸ್ ವ್ಯಾಲ್ಯೂಯೇಷನ್ ಡನ್ ಇನ್ ಮಾರ್ಚ್ 2024. ಕೆನರಾ ಬ್ಯಾಂಕದು ಬೋರ್ಡ್ ಆಫ್ ಡೈರೆಕ್ಟರ್ಸು ಅಪ್ರೂವಲ್ ಕೊಟ್ಟಿದ್ದಾರೆ. 8,500 ಕೋಟಿ ಬಾಂಡ್ಸ್ ಮುಖಾಂತರ ಅವರು ರೇಸ್ ಮಾಡ್ಬೋದು ಅವರ ಬಿಸ್ನೆಸ್ ಗ್ರೋತಿಗೋಸ್ಕರ 2024-25. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 733 ಪಾಯಿಂಟ್ ಅಪ್ಪು, 23,264 ಕ್ಲೋಸ್ ಆಗಿದೆ, 3.25% ಅಪ್ಪು. ಸೆನ್ಸೆಕ್ಸು 2,507 ಪಾಯಿಂಟ್ ಅಪ್ಪು, 76,469 ಪಾಯಿಂಟ್ ಈ ಕ್ಲೋಸ್ ಆಯಿತು. ಆ್ಯಕ್ಚುಲಿ ಹೈಯೆಸ್ಟು 23,339 ಹೋಗಿತ್ತು, ಆದರೆ ಆ ಪರ್ಟಿಕ್ಯುಲರ್ ಒಂದು ಲೆವೆಲು ಸಸ್ಟೈನ್ ಆಗಲಿಲ್ಲ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಪೋರ್ಟ್ಸ್ 10.2% ಅಪ್ಪು, NTPC 9.14% ಅಪ್ಪು, SBI 9.07% ಅಪ್ಪು. ಟಾಪ್ ಲೂಸರ್ಸು ಐಷರ್ ಮೋಟರ್ಸ್ 1.32% ಡೌನು, LTI ಮೈಂಟ್ರಿ 1.12% ಡೌನು, HCL ಟೆಕ್ 0.73% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅದಾನಿ ಪವರ್ 15.71% ಅಪ್ಪು, ಗೇಲ್ 12.97% ಅಪ್ಪು, ಪವರ್ ಫೈನಾನ್ಸ್ ಕಾರ್ಪೊರೇಷನ್ 12.66% ಅಪ್ಪು. ಟಾಪ್ ಲೂಸರ್ಸು ಝೊಮ್ಯಾಟೊ 2.07% ಡೌನು, ಹ್ಯಾವೆಲ್ಸ್ 1.47% ಡೌನು, ಬಾಷು 1.33% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,496 ಸ್ಟಾಕ್ಸು, ಕಮ್ಮಿ ಆಗಿದ್ದು 825, ಸೊ 64% ಅಪ್ಪು, 36% ಮಾತ್ರ ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,211 per ಗ್ರಾಮು, ಸಿಲ್ವರ್ 92.9 per ಗ್ರಾಮ್. ಪಾಯಿಂಟ್ ನಂಬರ್ 6,
ಟುಡೇಸ್ ರುಪಿ ವ್ಯಾಲ್ಯೂ $1 83.14 rupees, €1 90.09 rupees. Point number 7, stocks near 52-week high. Adani Enterprises 52-week high 3,744, closing price 3,645. Adani Green Energy 2,174, 52-week high, closing 2,038. HAL 5,444, 52-week high, closing 5,274. Point number 8, stocks near 52-week high. ಯಾವ ಮೇಜರ್ ಸ್ಟಾಕು 52-week high ಹತ್ರ ಇವತ್ತು ಬಂದಿಲ್ಲ. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.76% ಅಪ್ಪು, ಜಪಾನ್ 1.12% ಅಪ್ಪು, ಜರ್ಮನಿ 0.81% ಅಪ್ಪು, ಫ್ರಾನ್ಸ್ 0.41% ಅಪ್ಪು, UK 0.2% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ 0.01% ಡೌನ್ ಆಗಿತ್ತು ಶುಕ್ರವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.